ಹಾಯ್ ಮಾಡು, ನೀಟಾಗಿ ಮಾಡೋ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನೀಟಾಗಿ ಹೇಳೋ. ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶುಭೋದಯ. ಶುಭೋದಯ. ಏನು ತಿಂತಾ ಇರೋದು ತೋರಿಸು. ಏನದು? ಸಾಯಿಬಾಬಾ ಪ್ರಸಾದ, ಶಿರಡಿದು ಪ್ರಸಾದ ಅದು. ಹಾಯ್ ಫ್ರೆಂಡ್ಸ್, ಮುಖ ನೋಡಿ ಎಷ್ಟು ದಪ್ಪ ಆಗಿದೆ ನಂದು. ಯಾಕಂದರೆ ನಾನು ಇವಾಗ ಎದ್ದಿದ್ದೀವಿ, ಲೇಟಾಗಿ ಕೂಡ ಎದ್ದಿದ್ದೀವಿ ನಾವು. ಸೌಂಡ್ ಮಾಡಬೇಡ, ಇರು ಒಂದು ನಿಮಿಷ ತಡಿ, ನಾನು ವಿಡಿಯೋ ಮಾಡ್ತಾ ಇಲ್ಲ. ಅಯ್ಯೋ, ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಹಂಗಾಗಿ ಉಪ್ಪಿಟ್ಟು ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ. ನಾನು ಏನು ಮಾಡಿಕೊಡ್ತೀನೋ ಅದು ತಿನ್ನಬೇಕು ಅಂತಲೂ ಹೇಳಿದ್ದೀನಿ. ಅಂದಿದ್ದಾರೆ. ಇವಾಗ ಫಸ್ಟು ಉಪ್ಪಿಟ್ಟು ಮಾಡಿ ನಾಷ್ಟ ತಿಂದು ಮನೆ ಕೆಲಸ ಮುಂದೆ ಏನೇನಾಗುತ್ತೋ ಅದು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟು ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿ ಅಡುಗೆನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಲೇಟ್ ಆಗೋಗಿದೆ, ಹಾಗಾಗಿ ಅಡುಗೆನೂ ಮಾಡಬೇಕು. ಈಗ ನೋಡಿ, ಸಣ್ಣದಾಗಿ ಮಳೆ ಬರ್ತಿತ್ತು ನೆನ್ನೆ, ಹಾಗಾಗಿ ಬಟ್ಟೆನೂ ಕೂಡ ಒಳಗೆ ಒಣಗಾಕೆ ಹೊಂಡಿದ್ದೀನಿ ನಾನು. ಸುಮ್ಮನೆ ಮೇಲೆ ಹತ್ತಿ ಸಣ್ಣದಾಗಿ ಮಳೆ ಮೋಡ ಇತ್ತು, ಬಿಸಿಲು ಕೂಡ ಇಲ್ಲ, ಬಟ್ಟೆ ಒಣಗಲ್ಲ. ಮನೆ ಒಳಗಡೆ ಬೆಚ್ಚಗಿರುತ್ತಲ್ಲ, ಮನೆ ಒಳಗೆ ಒಣಗಾಕಿದ್ರೆ ಬೇಗನೆ ಒಣಗೋಗುತ್ತೆ. ಆಚೆ ಕಡೆ ಥಂಡಿಗೆ ಒಣಗೋದೇ ಇಲ್ಲ ಬಟ್ಟೆಗಳು, ಹಾಗಾಗಿ ಬಟ್ಟೆ ಒಳಗೆ ಒಣಗಾಕಿದ್ದೀನಿ. ಸ್ವಲ್ಪ ರೇಷನ್ ಕೂಡ ಹಂಗೆ ಇದೆ ಅಲ್ಲಿ ನೋಡಿ, ಅದನ್ನು ಕೂಡ ಎಲ್ಲ ಹಾಕಿ ತೆಗೆದಿಟ್ಕೋಬೇಕು. ಇವತ್ತು ಇವನು ಆಡ್ತಿದ್ದಾನೆ ರೇಷನ್ ಜೊತೆ. ಅಲ್ಲಿ ಆಡ್ತಿದ್ದಾನೆ ಅಂದರೆ ಏನೋ ಒಂದು ಕಿತಾಪತಿ ಮಾಡ್ತಾನೆ ಅಂತಲೇ ಅರ್ಥ. ಫಸ್ಟು ಉಪ್ಪಿಟ್ಟು ತಿಂದು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ಸರಿ, ಗಾನಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡೋಕ್ಕೆ ಕುರ್ಸಿದ್ದೀನಿ ಅಲ್ಲಿ. ಅಷ್ಟೊತ್ತಿಗೆ ನಾನು ರವೆ ಹುರಿತೀನಿ. ರವೆ ಹುರಿ ಅಷ್ಟರಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಡೋದು ಅಂತ ಹೇಳಿದ್ದೀನಿ. ಹುರಿತಾ ಇದ್ದಾಳೆ. ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆ ಹುರಿತೀನಿ, ನೀನು ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಡು ಅಂದರೆ ಬೇಗ ಆಗುತ್ತೆ ಅಂತ ಹೇಳಿದ್ದೀನಿ. ಕಟ್ ಮಾಡ್ತಿದ್ದಾಳೆ ಬಿಟ್ಕೊಂಡು, ನಾನು ಅಷ್ಟರಲ್ಲಿ ರವಾನ ಹುರಿಕೊಡ್ತೀನಿ. ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಗಾನವಿಗೆ ಏನೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನು ಮಾಡಿ ಕೊಡ್ತಾಳೆ ನನಗೆ. ಈರುಳ್ಳಿ ಕಟ್ ಮಾಡೋದಿರ್ಬೋದು, ಒಂದೊಂದು ಸಲ ತರಕಾರಿ ಕಟ್ ಮಾಡ್ತಾಳೆ. ಏನಾದರೂ ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಡ್ತಾಳೆ, ಅವ್ರ ತಮ್ಮಂಗೆ ರೆಡಿ ಮಾಡ್ತಾಳೆ, ವಸಿಷ್ಠಂಗೆ ಸ್ನಾನ ಮಾಡಿಸೋದು, ಇದೆಲ್ಲ ಮಾಡ್ತಾಳೆ. ಹೇಳಿದ ಕೆಲಸ ಒಂದು ಮಾಡಲ್ಲ ಅಂತ ಹೇಳೋದಿಲ್ಲ. ಈ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಹಿರಿ ಮಕ್ಕಳು ಅಂದರೆ ಮೊದಲನೇ ಮಕ್ಕಳು ಹೆಣ್ಮಗು ಆಗಿ ಹುಟ್ಟಿರುತ್ತೋ ಅವರಂತೂ ತುಂಬಾ ಲಕ್ಕಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅಮ್ಮಂದ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಆ ವಿಷಯದಲ್ಲಿ. ಗಾನು ಕೂಡ ಅಷ್ಟೇ, ನಾನು ಹೇಳೋ ಕೆಲಸನ ಯಾವುದು ಮಾಡಲ್ಲ ಅಂತ ಹೇಳಲ್ಲ, ತುಂಬಾ ಹೆಲ್ಪ್ ಮಾಡ್ತಾಳೆ. ಅಷ್ಟೇ ಜಾಣೆ ಕೂಡ ಇದ್ದಾಳೆ, ಅಷ್ಟೇ ಇನ್ನೋಸೆಂಟ್ ಕೂಡ ಇದ್ದಾಳೆ ಅವಳು. ನಾನು ಲಕ್ಕಿ, ಗಾನು ಅಂತ ಮಗಳು ನನಗೆ ಸಿಕ್ಕಿರೋದು. ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊನ ಎಷ್ಟು ನೀಟಾಗಿ ಕಟ್ ಮಾಡಿಕೊಟ್ಟಿದ್ದಾಳೆ ನೋಡಿ ಉಪ್ಪಿಟ್ಟಿಗೆ. ಈಗ ನಾನು ಉಪ್ಪಿಟ್ಟು ಮಾಡಿ ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸ ಮಾಡ್ತೀನಿ. ಉಪ್ಪಿಟ್ಟು ರೆಡಿ ಐತಿ ನೋಡಿ, ಹೆಸರು ಕುದಿಯಾತೈತಿ. ಈಗ ರವೆ ಹಾಕಿ ಒಂದು 5 ನಿಮಿಷ ಕೈ ಬಿಟ್ಟು ಕೆಲಸ ಮಾಡ್ಕೊಳ್ಬೇಕು. ಉಪ್ಪಿಟ್ಟು ರೆಡಿ ಆಯ್ತು. ಇವಾಗ ಇದು ಒಂದು 5 ನಿಮಿಷ ಅಳ್ಳಕ್ಕೆ ಬಿಡಬೇಕು, ಅಂದ್ರೇ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. 5 ನಿಮಿಷ ಅಳ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನೋಡಿ. ಹೆಸರು ಕಾಳನ್ನ ನೆನೆಸಕ್ಕೆ, ಇದು ಆಲ್ರೆಡಿ ಕ್ಲೀನ್ ಮಾಡಿ ಬಾಕ್ಸಿಗೆ ತುಂಬಿಸಿಟ್ಕೊಂಡಿರೋದು. ಮತ್ತು ಅಂಗಡಿಯಿಂದ ತಂದಿರೋದಲ್ವ, ಕ್ಲೀನಾಗೇ ಇರುತ್ತೆ.
ಅವನಿಗೆ ಒಂದು ವೀಕ್ಲಿ 1 ಡೇ ವೆಜಿಟೇಬಲ್ಸ್ ಇರುತ್ತೆ. ಆವಾಗ ತರಕಾರಿ ಈ ಥರ ಮೊಳಕೆ ಕಾಳುಗಳನ್ನು ಕೊಟ್ಟು ಕಳಿಸ್ಬೇಕಾಗತ್ತೆ. ಅವನಿಗೋಸ್ಕರ ನಾನು ಇವಾಗ ಮೊಳಕೆ ಬರ್ಸೋದಕ್ಕೆ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಈಗ ಇದು ಬೆಳಗ್ಗೆ ಹಾಕಿದ್ರೆ ರಾತ್ರಿ ನೀರು ಬಸ್ದು ಮುಚ್ಚಿಟ್ರೆ ನಾಳೆ ಬೆಳಗ್ಗೆ ಮೊಳಕೆ ಬಂದುಬಿಟ್ಟಿರುತ್ತೆ. ಒಂದು ದಾಸವಾಳ ಬಿಟ್ಟಿದೆ, ಬನ್ನಿ ಕಿತ್ಕೊಂಬರೋಣ. ಇದರಲ್ಲಿ ನೆನ್ನೆ ಬಿಟ್ಟಿದ್ದು, ಮತ್ತು ಇದು ನಾಳೆ ಬಿಡುತ್ತೆ. ಇದಕ್ಕೆ ಗಿಡ ತಂದು ಹಾಕಬೇಕು. ಈ ಪಾಟು ಸ್ವಲ್ಪ ಒಣಗೋಯ್ತು, ಮತ್ತು ಚಿಗುರ್ಕೋತೈತೆ. ಇಲ್ಲಿ ನೋಡಿ, ಒಂದು ರೆಡ್ ದಾಸವಾಳ ಬಿಟ್ಟಿದೆ, ಕಿತ್ಕೊ. ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾರೆ ಆಲ್ರೆಡಿ, ಹಂಗೆ ಕೀಳೋದು. ಹಿಡ್ಕೊ ನೋಡಿ, ಅದು ಬಿಸಿಲೈತೆ, ಕಾಣಲ್ಲ. ಇದು ಬೆಳಕಿಗೆ ಕಾಣಿಸ್ತಿಲ್ಲ. ಚಿನ್ನಿ ಹಾಯ್ ಮಾಡು. ತುಪ್ಪದ ಕೊಡಂಗೆ ಮಧ್ಯಾಹ್ನ ಊಟಕ್ಕೆ ಖಾರ ಮಜ್ಜಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಜ್ಜಿಗೆ ಮಾಡಿಟ್ಟಿದ್ದೀನಿ, ಅದಕ್ಕೆ ಮಸಾಲೆನ ಸ್ವಲ್ಪ ಕುಟ್ಟಿ ಈ ಥರ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಸಿಪ್ಪೆ ತೆಗಿಯಲ್ಲ. ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ, ಇಷ್ಟೇ ಹಾಕ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕಬೇಕಂದ್ರೆ ಅದು ಜಲ್ದಿ ಸಣ್ಣ ಆಗುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಬೇಕು ನೋಡಿ. ಇವಾಗ ಕೆಳಗೆ ಸೌಂಡ್ ಬರುತ್ತೆ, ಹಾಗಾಗಿ ನಾನೊಂದು ನ್ಯಾಪ್ಕಿನ್ ಹಾಕ್ತೀನಿ. ಇಲ್ಲ
ಇವಾಗ ಇದಕ್ಕೆ ಲಾಸ್ಟಿಗೆ ಒಂದು ಒಗ್ಗರಣೆನ ಕೊಟ್ಬಿಟ್ರೆ ಖಾರ ಮಜ್ಜಿಗೆ ರೆಡಿ ಆಯ್ತು ನೋಡಿರಿ. ನಾನು ಯಾವಾಗಲೂ ಇದೇ ಥರನೇ ಖಾರ ಮಜ್ಜಿಗೆ ಮಾಡೋದು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇಷ್ಟ ಸಿಂಪಲ್ ಖಾರ ಮಜ್ಜಿಗೆ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಮತ್ತು ಅಷ್ಟೇ ಟೇಸ್ಟಾಗಿ ಇರುತ್ತೆ ಇದು ಖಾರ ಮಜ್ಜಿಗೆ. ಈ ಒಗ್ಗರಣೆನ ಇವಾಗ ಡೈರೆಕ್ಟಾಗಿ ಮಜ್ಜಿಗೆಗೆ ಹಾಕ್ಬಿಡ್ತೀನಿ ನಾನು. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕ್ತೀನಿ. ಇವಾಗ ನಾನು ಅರ್ಧ ಅಡುಗೆ ಮಾಡಿ ಮುಗಿಸಿ ಇಟ್ಟು ಪಾತ್ರೆನ ತೊಳಿತಾ ಇದ್ದೀನಿ. ಜಾಸ್ತಿ ಆದರೆ ಸಿಂಕ್ ಹತ್ರ ಅಲ್ಲಿ ಅಡುಗೆ ಮಾಡೋದಕ್ಕೆ ಸರಿ ಹೋಗಲ್ಲ ಅಂಥೇಳಿ ನಾನು ಆದಷ್ಟು ಪಾತ್ರೆಗಳು ಆದಂಗೆಲ್ಲ ತೊಳೆದಿಟ್ಕೋತಾ ಇದ್ದೀನಿ. ಇನ್ನೂ ಅಡುಗೆ ಆಗಿಲ್ಲ, ನಾಷ್ಟ ಮಾಡಿದ್ದು ಮತ್ತು ಅರ್ಧ ಅಡುಗೆ ಆಗಿತ್ತು. ಹಾಗಾಗಿ ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ ಇವಾಗ. ಕಮ್ಮ ಬಾರೆ ಅಡುಗೆ ಇವಾಗ ರೆಡಿ ಆಯಿತು. ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಾದಮೇಲೆ ಅಡುಗೆ ಮಾಡಿಕೊಂಡೆ ನಾನು. ಮಕ್ಕಳು ಇವತ್ತು ಸ್ವೀಟ್ ಬೇಕು ಅಂತ ಕೇಳಿದರು. ಅವರು ಸ್ವೀಟ್ ತಿನ್ನೋದೇ ಕಡಿಮೆ. ನೋಡ್ತಿರ್ಬೋದು ನಾನು 4 ಜನಕ್ಕೂ ಸೇರಿ 1-2 ಚಮಚ ಏನೋ ಆಗುತ್ತೆ ಅಷ್ಟೇ ಮಾಡಿರೋದು. ಯಾಕಂದರೆ ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆನೇ ತಿನ್ನಂಗಿಲ್ಲ ಯಾರು. ಅವತ್ತು ಬೇಕು ಅಂತ ಕೇಳಿದರು. ಇದು ಶಿರಾ ನಾನು ಮಾಡಿರೋದು. ಅಂದರೆ ಈಗ ಪೂಜೆಗಳಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಟೇಸ್ಟಲ್ಲಿ ಮಾಡಿರೋ ಅಂಥ ಶಿರಾ ಇದು. ಅದೊಂದು ಸ್ವಲ್ಪ ಮಾಡಿದ್ದೆ. ಹಾಗೆ ಖಾರ ಮಜ್ಜಿಗೆ ಕೂಡ ನಾನು ಮಾಡೋದನ್ನು ತೋರಿಸಿದ್ದೀನಿ, ಅದು ಕೂಡ ಇದೆ. ಸ್ವಲ್ಪ ಬಿಸಿ ಅನ್ನನ ಮಾಡಿದ್ದೀನಿ. ನಮ್ಮ ಮನೆಯವರು ಇವತ್ತು ಊಟಕ್ಕೆ ಮನೆಗೆ ಬಂದಿದ್ದಾರೆ. ಊಟ ಕೂಡ ಮಾಡ್ತಾಯಿದ್ದೀವಿ ನಾವು. ಅವನಿಗೆ ಸ್ವೀಟ್ ಇಷ್ಟ ಇಲ್ಲ ವಸಿಷ್ಠಂಗೆ. ನಾನು ಊಟ ಮಾಡಲ್ಲ ಅಂಥೇಳಿ ಅಲ್ಲಿ ಕೂತಿದ್ದಾನೆ. ಗಾನು ಅವನಿಗೆ ತಿನ್ನಿಸೋದಕ್ಕೆ ಎಷ್ಟು ಫೋರ್ಸ್ ಮಾಡ್ತಿದ್ದಾಳೆ, ಆದರೆ ಕೂಡ ಬೇಡ 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 ಅಂತಲೇ ಹೇಳ್ತಿದ್ದಾನೆ. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮನೆಯವ್ರು ಊಟಕ್ಕೆ ಬರಬೇಕಾದ್ರೆ ರೋಡ್ ಸೈಡು ಗಾಡಿಗಳಲ್ಲಿ ಇವಾಗ ಕಿತ್ಲೆ ಹಣ್ಣು ಜಾಸ್ತಿ ಆರೆಂಜು ಅದನ್ನು ತೊಗೊಂಬಂದಿದ್ದಾರೆ. ಮನೆಯಲ್ಲಿ ಇನ್ನೂ 1 kg ಆ್ಯಪಲ್ ಇತ್ತು. ನಾವು ಅದು ಆಚೆ ಕಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಅಂಥೇಳಿ ಫ್ರಿಜ್ಗೆ ಇಟ್ಟಿದ್ದೀನಿ. ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಖಾಲಿ ಆಗಿರಬೇಕು ಅಂಥೇಳಿ ಮತ್ತೆ ಬರಬೇಕಾದ್ರೆ ಅರ್ಧ kg ಆ್ಯಪಲ್ಲು ಮತ್ತು 1 kg ಕಿತ್ಲೆ ಹಣ್ಣು ತಂದಿದ್ದಾರೆ. ಈಗ ಕಿತ್ಲೆ ಹಣ್ಣಿನ ಸೀಸನ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈಗ ಬರೋ ಹಣ್ಣು ತುಂಬಾ ಸ್ವೀಟಾಗಿರುತ್ತೆ, ಹುಳಿನೇ ಇರಲ್ಲ, ಒಂಚೂರು ಹುಳಿ ಇರಲ್ಲ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ರೂಟೀನ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ಚಾನಲ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಒಂದು ಸೀಬೆಹಣ್ಣು ಕೂಡ ಇತ್ತು, ಅದನ್ನು ಕೂಡ ನಾನು ತೆಗೆದು ಇಡ್ತಾ ಇದ್ದೆ. ನೋಡ್ತಾ ಇರ್ಬೋದು, ಫ್ರಿಜ್ಜಲ್ಲಿಯೂ ಕೂಡ ಒಂದು ಕವರಲ್ಲಿ ಆ್ಯಪಲ್ ಇತ್ತು. ಒಳಗಡೆ ಇಟ್ಟರೆ ಕಾಣಿಸಲ್ಲ ಅಂಥೇಳಿ ಎಲ್ಲ ಹಣ್ಣನ್ನು ನಾನು ಇವಾಗ ಒಂದು ಸೈಡು ಕಣ್ಣಿಗೆ ಕಾಣೋ ಥರ ಇಟ್ಟಿದ್ದೀನಿ. ಕಣ್ಣಿಗೆ ಕಂಡ್ರೆ ನೋಡಿ ತೊಗೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಟೆ. ಇದು ಸೀಬೆಹಣ್ಣು ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಫ್ರಿಜ್ಜಿಗೆ ಇಟ್ಟಿದ್ದ ಆ್ಯಪಲ್ನ ಅದು ನೋಡಿಲ್ಲ ಅವರು, ಖಾಲಿಯಾಗಿದೆ ಅಂತ ಹೇಳಿ ತೊಗೊಂಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ಹೊರಗೆ ಇಡ್ತಾ ಇದ್ದೀನಿ ಇವಾಗ ನಾನು. ಇದಿಷ್ಟು ಇವತ್ತಿನ ನನ್ನ ರೂಟೀನ್ ಆಗಿತ್ತು. ಮಕ್ಕಳ ಜೊತೆ ಮಾಡಿರೋ ಅಂಥ ವ್ಲಾಗು.
ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಸಣ್ಣ ಯೂಟ್ಯೂಬರ್ಸ್ಗೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.